ಹಾಯ್ ಗಾಯ್ಸ್, ನೀವು ನೋಡ್ತಿದ್ದೀರಾ ಇಂಜಿನಿಯರಿಂಗ್. ಇವತ್ತಿನ ವಿಡಿಯೋದಲ್ಲಿ ಏನೇನು ಹೇಳ್ಕೊಡ್ತೀವಿ ಅಂತ ಅಂದ್ರೆ PTU ಕಾಲೇಜ್ ಹೇಗಿರುತ್ತೆ ಫಸ್ಟ್ ಇಯರ್ ಅಲ್ಲಿ ಅಂತ ಆಲ್ರೆಡಿ ಹೆಡ್ಡಿಂಗ್ ಹಾಕಿದ್ದೀನಿ. ಅದ್ರ ಬಗ್ಗೆನೇ ಇವತ್ತು ಡಿಸ್ಕಷನ್ ಇರುತ್ತೆ. ನಿಮಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಪೋಸ್ಟ್ ಮಾಡಿ, ಅದು ನಾನು ಸಾಲ್ವ್ ಮಾಡೋಕೆ ನೋಡ್ತೀನಿ. ಮತ್ತೆ ನೆಕ್ಸ್ಟ್ ಯಾವ ತರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇದು ಫಸ್ಟ್ನೇ ವಿಡಿಯೋ ಗಾಯ್ಸ್. ಏನಾದ್ರೂ ಒಂದ್ ಸ್ವಲ್ಪ ತಪ್ಪಾಗಿದ್ರೆ ಅದೇನ್ ಸರಿ ಮಾಡ್ಕೋಬೇಕು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. PTU ಫಸ್ಟ್ ಇಯರ್ ಮತ್ತೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್, ನಾನು ಫಸ್ಟ್ ಇಯರ್ ಸ್ಟೂಡೆಂಟ್. ಈಗ ತಾನೇ ಎಕ್ಸಾಮ್ ಮುಗಿದಿದೆ. ಇನ್ನು ಫಸ್ಟ್ ಇಯರ್ ಅಲ್ಲಿ ನಾನು ಮುಗಿದ್ಮೇಲೆ ಈಗ ಸೆಕೆಂಡ್ ಇಯರ್ ಹೋಗ್ಬೇಕು. CSE ಸ್ಟೂಡೆಂಟ್. ನನ್ನ ನೇಮು ಮಂಜುನಾಥ್ ಅಂತ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ, ಅದ್ರ ಬಗ್ಗೆನೇ ಹೇಳ್ತೀನಿ. ನಾನು ಫಸ್ಟ್ ಇಯರ್ ಅಲ್ಲಿ ಹೇಗಿರುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಲೆಟ್ ಮಿ ಒನ್ ಥಿಂಗ್ ಕ್ಲಿಯರ್ಲಿ. ಫಸ್ಟ್ ಇಯರ್ ಅಲ್ಲಿ 2 ಸೆಮ್ ಇರುತ್ತೆ. ಒಂದು ಫಸ್ಟ್ ಸೆಮ್, ಒಂದು ಸೆಕೆಂಡ್ ಸೆಮ್ ಅಂತ. ಆ ಸೆಮ್ ಅಲ್ಲಿ ನಿಮಗೆ ಯಾವ ತರ ಸಿಗ್ಬೋದು ಅವ್ರ ಮೇಲೆ, ನಿಮ್ ಕಾಲೇಜ್ ಮೇಲೆ ಡಿಪೆಂಡ್. ಪಿ ಸೈಕಲ್ ಕೊಡ್ಬೋದು, ಸಿ ಸೈಕಲ್ ಕೊಡ್ಬೋದು. ಪಿ ಅಂದ್ರೆ ನಿಮಗೆ ಏನಿಲ್ಲ, ಪಿ ಸೈಕಲ್ ಸಿ ಸೈಕಲ್ ಈಸಿ. ಪಿ ಅಂದ್ರೆ ಒಂದು ಪಿ ಸೈಕಲ್, ಇನ್ನೊಂದು ಯಾವ್ದಿರುತ್ತೆ ಸಿ ಸೈಕಲ್ ಇರುತ್ತೆ ಅಂತ ಹೇಳಿದೆ ಅಲ್ವಾ. ಪಿ ಸೈಕಲ್ ಸಿ ಸೈಕಲ್ ಏನ್ ಜಾಸ್ತಿ ಏನ್ ಕಷ್ಟ ಇರಲ್ಲ. ಇದು ಫಿಸಿಕ್ಸ್, ಓಕೆನಾ. ಇದು ಕೆಮಿಸ್ಟ್ರಿ ಅಂದ್ರೆ ಒಂದೊಂದು ಸೆಮ್ ಅಂತ. ಅಂದ್ರೆ ಈಗ ಜಾಸ್ತಿ ಜನ ಇರ್ತಾರಲ್ಲ, ಅದನ್ನ ಡಿವೈಡ್ ಮಾಡ್ತಾರೆ. ಪಿ ಸೈಕಲ್ ಇಷ್ಟು ಜನ, ಸಿ ಸೈಕಲ್ ಇಷ್ಟು ಜನ ಅಂತ. ನಿಮಗೆ ಪಿ ಸೈಕಲ್ ಏನ್ ಅಷ್ಟು ಕಷ್ಟ ಇರಲ್ಲ, ಸಿ ಸೈಕಲ್ ಅಷ್ಟು ಕಷ್ಟ ಇರಲ್ಲ. ನೀವು ಎರಡರಲ್ಲೂ ನಿಮಗೆ ಯಾವ್ದು ಕಷ್ಟ ಇರುತ್ತೆ ಅಂತ ಹೇಳ್ತೀನಿ ಅಂತ ಅಂದ್ರೆ M1 M2. M1 M2 ಅಂದ್ರೆ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ, ಅರ್ಧಂಬರ್ಧ ನೋಡಿದ್ರೆ ಗೊತ್ತಾಗಲ್ಲ. M1 M2 ಅಂದ್ರೆ ಮ್ಯಾಥ್ಸ್ ಫಸ್ಟ್ ಸೆಮ್ ಅಲ್ಲಿ, ಮ್ಯಾಥ್ಸ್ ಸೆಕೆಂಡ್ ಸೆಮ್ ಅಲ್ಲಿ. ಸುಮಾರು ಜನ ಇದ್ರಲ್ಲೇ ಫೇಲ್ ಆಗೋದು. ಇದ್ರಲ್ಲಿ ತುಂಬಾನೇ ಈಸಿ ಕ್ಯಾಲ್ಸಿ ಯೂಸ್ ಮಾಡ್ಕೊಂಡು ಮಾಡೋದು ಆಗಿರ್ಲಿ, ಮತ್ತೆ ಯಾವುದೇ ತರ ನೀವು ಲೆಕ್ಕನ ಪ್ರಾಬ್ಲಮ್ ಮಾಡ್ಬೇಕು ಅಂತ ಅಂದ್ರೆ ಅಷ್ಟೇ ಈಸಿ ಇದೆ. ಯಾಕಂದ್ರೆ ಸೈಂಟಿಫಿಕ್ ಕ್ಯಾಲ್ಸಿ ಕೊಡ್ತಾರೆ. ನೀವೇನು ಈಗ ಕೈಲಿ ಲೆಕ್ಕ ಮಾಡ್ತಾ ಇದ್ದು ನಾವು ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಅಲ್ಲೆಲ್ಲ ಆತರ ಇಲ್ಲ. ನೀವು ಕ್ಯಾಲ್ಸಿ ಅರ್ಧಂಬರ್ಧ ಲೆಕ್ಕ ಮಾಡೋದಿರುತ್ತೆ. ಬಟ್ ನೀವೇನಂದ್ರೆ ಪ್ರಾಕ್ಟೀಸ್ ಮಾಡಲ್ಲ, ಹೋಗಿ ಬರೆಯಕ್ ನೋಡ್ತೀರಾ, ಅದು ಆಗಲ್ಲ. ಯಾಕಂದ್ರೆ ಕಷ್ಟ ಇರುತ್ತೆ, ಸಖತ್ತು ಬ್ಯಾಕ್ಲಾಗ್ ಉಳ್ಕೊಳ್ಳೋದು M1 M2 ಫಸ್ಟ್ ಅಲ್ಲಿ. ನಾನು ಅದಕ್ಕೆ ಏನ್ ಹೇಳ್ತೀನಿ ಅಂತ ಅಂದ್ರೆ ಒಂದ್ ಸ್ವಲ್ಪ ಮ್ಯಾಥ್ಸ್ ಒಂದ್ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ. ಯಾರು ವೀಕ್ ಇರ್ತೀರೋ ಅವರು, ನಮ್ ಮ್ಯಾಥ್ಸ್ ಒಂದ್ಸಲ ನೋಡಿದಷ್ಟು ಬರುತ್ತೆ ಅನ್ನೋದೇ ಅಷ್ಟೊಂದು ಟೆನ್ಷನ್ ಬೇಡ. ಮತ್ತೆ ನಿಮಗೆ ಪಿ ಸೈಕಲ್ ಸಿ ಸೈಕಲ್ ಇರುತ್ತೆ ಅಂತ ಗೊತ್ತಾಗ್ತದೆ. ಎಕ್ಸಾಮ್ ಹೇಗಿರುತ್ತೆ ಅಂತ ಡೌಟ್ ಇರುತ್ತಲ್ವಾ. ಎಕ್ಸಾಮ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಎಕ್ಸಾಮ್ ಏನಿಲ್ಲ, ಫಸ್ಟ್ ಎಕ್ಸಾಮ್ ನೀವೀಗ 10th ಬರದ್ರಿ ಅಲ್ವಾ. ಈಗ 10th ಅಲ್ಲಿ ಹೆಂಗ್ ಬರದ್ರಿ, ಬೇರೆ ಕಡೆ ಹೋಗ್ಬಿಟ್ಟು ಬರೆಯೋದು, ಮತ್ತೆ ಬೋರ್ಡ್ ಇಂದ ಬರೋದು. 12th ಅಲ್ಲೂ ಅಷ್ಟೇ ತಾನೆ. 12th ಅಲ್ಲೂ ಅಷ್ಟೇ. ಸೆಕೆಂಡ್ ಇಯರ್ ಅಲ್ಲೂ ನೀವು ಯಾವ ತರ ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಎಕ್ಸಾಮ್ ಬರೆಯೋದು. ಬಟ್ ಈಗಲೂ ಅದೇ ತರ ಕ್ವಶನ್ ಪೇಪರ್ VTU ಕಡೆಯಿಂದ ಬರುತ್ತೆ. ನೀವೇನು ಇಲ್ಲಿ ಕಾಲೇಜ್ ಕಡೆಯಿಂದ ಕ್ವಶನ್ ಪೇಪರ್ ಮಾಡಲ್ಲ. VTU ಇಂದ ಬಂದಿದ್ದ ಕ್ವಶನ್ ಪೇಪರ್ ಸೇಮ್ ಅಲಾಟ್ಮೆಂಟ್ ಮಾಡ್ತಾರೆ. VTU ಇಂದ ಸ್ಕ್ವಾಡ್ ಗಳು ಇರ್ತವೆ. ಅಂದ್ರೆ ಸ್ಕ್ವಾಡ್ ಅಷ್ಟೊಂದು ಬರಲ್ಲ, ಒಂದೊಂದ್ ಕಡೆ ಸ್ಕ್ವಾಡ್ ಇರುತ್ತೆ. ಅದೇ ತರ ಸೇಮ್ ಸೆಕೆಂಡ್ ಇಯರ್ ಯಾವ ತರ ಎಕ್ಸಾಮ್ ಬರೀತೀರಾ ಅದೇ ತರ ಎಕ್ಸಾಮ್ ಇರುತ್ತೆ. ಅದೇ ತರ ಕಂಡಕ್ಟ್ ಕೂಡ ಮಾಡ್ತಾರೆ, ಓಕೆನಾ. ಮತ್ತೆ VTU ಹೇಗಿರುತ್ತೆ ಅಂತ ಅಂದ್ರೆ ನಿಮಗೆ ಹೇಳೋದಾದ್ರೆ, ಈಗ ನಮಗೆ ಹಿಂಗೆ ಅಟಾನಮಸ್ ಅಲ್ಲಿ ಅವರೇ ಪೇಪರ್ ಮಾಡ್ತಾರೆ, ಅವರೇ ಕರೆಕ್ಷನ್ ಮಾಡ್ತಾರೆ. ಇಲ್ಲಿ ಆ ತರ ಅಲ್ಲ. ನಿಮಗೆ VTU ಎಕ್ಸಾಮ್ ಮುಗಿದ ತಕ್ಷಣ ಕರೆಕ್ಷನ್ ಎಲ್ಲ ಹೋಗುತ್ತೆ ಅಂತ ಅಂದ್ರೆ ಬೇರೆ ಕಡೆ ಹೋಗುತ್ತೆ. ಬೇರೆ ಕಡೆ ಕರೆಕ್ಷನ್ ಆಗಿ ನಿಮಗೆ ರಿಸಲ್ಟ್ ಬರೋದು, ಓಕೆನಾ. ಇಷ್ಟು ಹೇಳ್ಬೇಕಾಯ್ತು. ಮತ್ತೆ ಪಿ ಸೈಕಲ್ ಸಿ ಸೈಕಲ್ ಅಲ್ಲಿ ಈಗ ನಿಮಗೆ ಪಿ ಸೈಕಲ್ ಮತ್ತೆ ಸಿ ಸೈಕಲ್ ಬಗ್ಗೆ ಹೇಳ್ಕೊಡ್ತೀನಿ. ಈ ಫಸ್ಟ್ ಇಯರ್ ಅಲ್ಲಿ ಇದು ವೆರಿ ಇಂಪಾರ್ಟೆಂಟ್. ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ, 0% ನಾಲೆಡ್ಜ್ ಇತ್ತು. ನಾನು ಹೋಗಿ ಅಲ್ಲೆಲ್ಲ ತಿಳ್ಕೊಂಡಿದ್ದು. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಫುಲ್ ಹೇಳ್ಕೊಡ್ತೀನಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ, ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕೋ ಅದನ್ನ ಇನ್ನು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವ್ದ್ರ ಮೇಲೆ ವಿಡಿಯೋ ಬೇಕು ಅಂತ ಹೇಳಿ ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ. ಮತ್ತೆ ನಿಮಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪೋಸ್ಟ್ ಮಾಡಿ, ನಾನೇ ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ. ಪಿ ಸೈಕಲ್ ಅಂದ್ರೆ ಫಿಸಿಕ್ಸ್. ನಿಮಗೆ ಅದರಲ್ಲಿ ಸಬ್ಜೆಕ್ಟ್ ಗಳು ಅವರೇ ಅಲಾಟ್ ಮಾಡಿರ್ತಾರೆ. ನೀವು ಇಷ್ಟ ಬಂದಿದ್ದ ತಗೊಳ್ಳೋದು. ಈಗ ನಾನು ಪಿ ಸೈಕಲ್ ತರ್ತೀನಿ, ನಾನು ಸಿ ಸೈಕಲ್ ತರ್ತೀನಿ ಅಂದ್ರೆ ಅದು ಆಗಲ್ಲ. ಅವ್ರು ಯಾವ್ದು ಕೊಟ್ಟಿರ್ತಾರೆ ನಾವು ಅದನ್ನೇ ತಗೋಬೇಕು. ಈಗ ಅವ್ರು ಸಿ ಸೈಕಲ್ ಕೊಟ್ಟರೆ ನೀವು ಸಿ ಸೈಕಲ್ ತಗೋಬೇಕು, ಪಿ ಸೈಕಲ್ ಕೊಟ್ಟರೆ ಪಿ ಸೈಕಲ್ ತಗೋಬೇಕು. ಪಿ ಸೈಕಲ್ ಸಿ ಸೈಕಲ್ ಎರಡು ಏನ್ ಕಷ್ಟ ಇಲ್ಲ. ಎರಡರಲ್ಲಿ ಯಾವ್ದು ಕೊಟ್ಟರು ನನಗೆ ಫಸ್ಟ್ ಸಿ ಸೈಕಲ್ ಸಿಕ್ಕಿತ್ತು, ಎರಡನೇದು ಪಿ ಸೈಕಲ್ ಸಿಕ್ಕಿತ್ತು. ಫಸ್ಟ್ನೇದ್ರಲ್ಲಿ ಯಾವ್ದು ಬ್ಯಾಕ್ ಹೋಗಿಲ್ಲ, ಎರಡನೇದ್ರಲ್ಲಿ ಯಾವ್ದು ಉಳಿಯಲ್ಲ ಅನ್ಸುತ್ತೆ. ಈಗ ಬರ್ದಿರೋದು ಎಕ್ಸಾಮ್ ರಿಸಲ್ಟ್ ಬಂದಿಲ್ಲ. ರಿಸಲ್ಟ್ ಬಂದ್ಮೇಲೆ ಹೇಳ್ತೀನಿ. ಮತ್ತೆ ರಿಸಲ್ಟ್ ಯಾವ ತರ ಅನೌನ್ಸ್ ಮಾಡ್ತಾರೆ ಅಂತ ಅಂದ್ರೆ ಅವರೇ ಅಫಿಷಿಯಲ್ ನಿಮಗೆ ಸೆಕೆಂಡ್ ಇಯರ್ ಅಲ್ಲಿ ಹೆಂಗೆ ಒಂದು ವೆಬ್ಸೈಟ್ ಅಲ್ಲಿ ಕೊಡೋರು ಅದೇ ತರ VTU ಅವ್ರದ್ದು ಒಂದು ವೆಬ್ಸೈಟ್ ಇದೆ. VTU ವೆಬ್ಸೈಟ್ ಅಲ್ಲಿ ನಿಮಗೆ ಆ ರಿಸಲ್ಟ್ ನ ಬಿಡ್ತಾರೆ, ಆಯ್ತಾ. ಇಷ್ಟೇ. ಈ ಎಕ್ಸಾಮ್ ಬಗ್ಗೆ ನಿಮಗೆ ಏನು ಕನ್ಫ್ಯೂಸ್ ಇಲ್ಲ ಅಂತ ಅನ್ಕೊಳ್ತೀನಿ. ಇದು ಕೆಮಿಸ್ಟ್ರಿ ಇದೆ. ಒಂದು ಸಿ ಸೈಕಲ್ ಅಂದ್ರೆ ಕೆಮಿಸ್ಟ್ರಿ ಫಿಕ್ಸ್, ಪಿ ಸೈಕಲ್ ಅಂತ ಅಂದ್ರೆ ಫಿಸಿಕ್ಸ್ ಫಿಕ್ಸ್. ನಿಮಗೆ ಇದ್ರೊಳಗಡೆ ಯಾವ ಸಬ್ಜೆಕ್ಟ್ಸ್ ಇರ್ತವೆ, ಆ ಸಬ್ಜೆಕ್ಟ್ಸ್ ಯಾವ ಕಾಲೇಜ್ ಡಿಸೈಡ್ ಮಾಡ್ತಾರೆ.
ನೀವು ಡಿಸೈಡ್ ಮಾಡಂಗಿಲ್ಲ. ಅಂದ್ರೆ ಈಗ ಪಿ ಸೈಕಲ್ ಅಲ್ಲಿ ನಮಗೆ ಕನ್ನಡ ಕೊಟ್ಟಿದ್ರು, ಸಿ ಸೈಕಲ್ ಅಲ್ಲಿ ಇಂಗ್ಲಿಷ್ ಕೊಟ್ಟಿದ್ರು, ನೀವೇ ಆರಿಸ್ಕೊಳಂಗಿಲ್ಲ. ಇವತ್ತಿನ ವಿಡಿಯೋ ಇಷ್ಟೇ ಗಾಯ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಇದೇ ಥರ ಇದರಲ್ಲಿ ಏನಾದರೂ ಕಂಟಿನ್ಯೂ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.